ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕುರಿತು ನೋಡಿ. ಇವತ್ತೊಂದು ಪೊಲೀಸ್ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ನೀವೇನಂತ ಆಲ್ರೆಡಿ ಈ PDF ನೋಡಿರ್ತೀರಾ. ಏನಂದರೆ ಖಾಲಿ ಇರುವ ಸ್ಪೇ RPC ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ಏನಂದರೆ ಮೀಸಲು ಪೊಲೀಸ್ ಅಧೀನ ಘಟಕಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಒಂದು ಅಪ್ಡೇಟ್ ಬಂದಿದೆ. ಅದೇ ರೀತಿ ಇನ್ನೊಂದು ಏನಂದರೆ ನೋಡಿ, ಪೊಲೀಸ್ ನೇಮಕಾತಿ ವಿಭಾಗದಿಂದ ಒಂದು ಮಾಹಿತಿ ಬಂದಿದೆ. ಅದೇನಂತ ನೋಡೋಣ. ನೋಡಿ, ಈ ರೀತಿ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಬಟ್ ನೋಡಿ, ಏನಂದರೆ ಇದನ್ನು ನಾವು ಹೇಳಿ ಸಾಕಾಗಿದೆ. ನಿಮಗೂ ಇದನ್ನು ಕೇಳಿ ತುಂಬ ಸಾಕಾಗಿ ಹೋಗಿದೆ. ಯಾಕಂದರೆ ಇದೇ ರೀತಿ ತುಂಬ ಅಪ್ಡೇಟ್ಗಳು ಪೊಲೀಸ್ ಇಲಾಖೆಯಿಂದ ಬಂದಿದೆ. ಬಟ್ ಏನಂದರೆ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ನ ಮಾಡ್ತಿಲ್ಲ. ಬಟ್ ಇದೇ ರೀತಿ ಏನಾದರೂ ಚೇಂಜಸ್ಸು ಅಪ್ಡೇಟು ಇದೇ ರೀತಿ ಮಾಡ್ತಿದ್ದಾರೆ. ಬಟ್ ಏನಂದರೆ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ನ ಮಾಡ್ತಿಲ್ಲ. ಬಟ್ ಇವತ್ತು ಏನು ಮಾಹಿತಿ ಸಿಕ್ಕಿದೆ ಅಂದರೆ ನೇಮಕಾತಿ ವಿಭಾಗದಿಂದ, ಅದನ್ನು ನೋಡೋಣ. ನೋಡಿ, ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ನೇಮಕಾತಿದು ಏನು ಪ್ರೊಸೆಸ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಯಾಕಂದರೆ ನೋಡಿ, 400 ಬಿಂದುದು ಏನು ರೋಸ್ಟರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿತ್ತಲ್ಲ, ಸೊ ಅದನ್ನು ಕರೆಕ್ಷನ್ ಮಾಡಿ ಆಲ್ರೆಡಿ ಅಪ್ಡೇಟ್ ಮಾಡಿದರು. ಅದನ್ನು ಅಳವಡಿಸಿಕೊಂಡು ನೇರ ನೇಮಕಾತಿ ಮಾಡಬೇಕಂತೇಳಿ ಇದರಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇದು ಯಾವಾಗ ಫೈನಲೈಸ್ ಆಗುತ್ತಂತೇಳಿ ತುಂಬ ಜನ ಕೇಳ್ತಿದ್ರಿ. 400 ಬಿಂದುದು ಸ್ವಲ್ಪ ಕರೆಕ್ಷನ್ ಇತ್ತಲ್ಲ, ಅದನ್ನು ಕರೆಕ್ಷನ್ ಮಾಡಿ ಇವಾಗ ಹೊಸ ನೇಮಕಾತಿನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ. ನೋಡಿ, ಇದರಲ್ಲಿ KSRP ಇದೆ ಮತ್ತು ಸಿವಿಲ್ PC ಎಲ್ಲ ಇದ್ದಾವೆ. ಮೀಸಲು ಪೊಲೀಸ್ ಏನು ಕಾನ್ಸ್ಟೇಬಲ್ ಇದೆಯಲ್ಲ, ಎಲ್ಲ ಹುದ್ದೆಗಳು ಇದ್ದಾವೆ. ಇದರಲ್ಲಿ ನೋಡಿ, ಈ PDF ನೀವು ಕಂಪ್ಲೀಟಾಗಿ ನೋಡಿಕೊಂಡ್ರೆ ಎಲ್ಲ ಹುದ್ದೆಗಳದ್ದು ಸಿಗುತ್ತೆ. ಮತ್ತು ನೋಡಿ, ಇದರಲ್ಲಿ ಏನಂದರೆ ಏನು ಮಿಸ್ಟೇಕ್ಸ್ ಆಗಿತ್ತಲ್ಲ 400 ಬಿಂದುದು ರೋಸ್ಟರಲ್ಲಿ, ಸೊ ಅದನ್ನು ನೋಡಿ, ಇಲ್ಲಿ ಸೇರ್ಪಡೆ ಆದೇಶ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಏನು ಆದೇಶ ಆಗಿತ್ತಲ್ಲ ಅದನ್ನು ಅಳವಡಿಸ್ಕೋಬೇಕಂತೇಳಿ ಸೊ ಈ PDF ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರಲ್ಲಿ ಬಂದಿದೆ. ಮತ್ತು ನೋಡಿ, ಇನ್ನೊಂದು ಏನಂದರೆ ನೋಡಿ, ತಿದ್ದುಪಡಿ ಮಾಡಿದರು. ಸೊ ಈ ತಿದ್ದುಪಡಿನ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೋಡಿ, ಮುಂಚೆ ರೋಸ್ಟರಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾದಲ್ಲಿ ಅಂತಿತ್ತು. ಅದಕ್ಕೆ ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಹುದ್ದೆಗಳು ಅಂತೇಳಿ ಇನ್ನೊಂದು ಲೈನ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ರೀತಿ ಏನು ತಿದ್ದುಪಡಿ ಆಗಿದ್ದವಲ್ಲ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೇರ ನೇಮಕಾತಿನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಆದೇಶ ಆಗಿದೆ. ನೋಡಿ, ಮುಂಚೆಯಿಂದನೂ ಇದೇ ರೀತಿ ನ್ಯೂಸ್ನ ನೀವು ಆಲ್ರೆಡಿ ಕೇಳಿರ್ಬೋದು. ಯಾಕಂದರೆ ಈ ರೀತಿ ನಾವು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀವಿ 10 ಡೇಸಲ್ಲಿ 15 ಡೇಸಲ್ಲಿ ಅಂತೇಳಿ. ಮತ್ತೆ ಅದೇ 10 ಡೇಸ್ ಅಂತ ನೀವು ಹೇಳ್ಬೋದು. ಬಟ್ ಯಾಕಂದರೆ ನೋಡಿ, ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಗೋರ್ಮೆಂಟ್ ಅವರು ಕೆಲವೊಂದು ಸಲ ಡಿಲೇ ಮಾಡ್ತಾರೆ. ಅದರ ರೀಸನ್ನಿಂದ ಡಿಲೇ ಆಗ್ತಿರುತ್ತೆ. ಅದನ್ನು ನೀವು ಮುಂಚೆ 10 ಡೇಸಲ್ಲಿ ಹೇಳಿದ್ರಿ, ಬಟ್ ಇವಾಗ ನೇಮಕಾತಿನ ಸ್ಟಾರ್ಟ್ ಆಗಿಲ್ಲ, ಎಲ್ಲ ಫಾಲ್ಸ್ ನ್ಯೂಸ್ ಕೊಡ್ತಿದ್ದೀರಾ ಅಂತ ನೀವು ಹೇಳ್ಬೋದು. ಬಟ್ ಇನ್ಫಾರ್ಮೇಷನ್ ಆ ರೀತಿ ಸಿಕ್ಕಿರುತ್ತೆ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ನೋಡಿ, KPSCಯಿಂದ ಲಿಸ್ಟ್ಗಳನ್ನು ಈ ವೀಕಲ್ಲಿ ಬಿಡ್ತಾರಂತ ಹೇಳಿರ್ತಾರೆ. ನಾವು ಹೋದಾಗ, ಭೇಟಿ ಕೊಟ್ಟಾಗ ಅಥವಾ ಕಾಲಲ್ಲಿ ಹೇಳಿರ್ತಾರೆ. ಬಟ್ ಇನ್ನೊಂದು ಸಲ ಕೇಳಿದಾಗ ಏನು ಹೇಳ್ತಾರೆ, ಈ ವೀಕ್ ಆಗಲ್ಲ, ನೆಕ್ಸ್ಟ್ ವೀಕಲ್ಲಿ ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾಡಿದಾಗ ನಾವು ಮುಂಚೆ ಏನು ಹೇಳಿರ್ತೀವಿ, ಈ ವೀಕಲ್ಲಿನೇ ಬಿಡ್ತಾರೆ ಲಿಸ್ಟ್ ಅಂತ ಹೇಳಿರ್ತೀವಿ. ಎಕ್ಸಾಂಪಲ್ ಹೇಳ್ತಿರೋದು. ಬಟ್ ಅವ್ರು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೇಳಿದಾಗ ನಾವೇನು ಮಾಡೋಕ್ಕಾಗಲ್ಲ. ಈ ರೀತಿಯೇ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಈ ರೀತಿ ಪೊಲೀಸ್ ಇಲಾಖೆಯಿಂದ ತುಂಬ ಅಪ್ಡೇಟ್ಗಳು ಬಂದಿದ್ದಾವೆ. ಏನು ಕರೆಕ್ಷನ್ ಇತ್ತಲ್ಲ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಪೋಸ್ಟ್ಗಳು ಡಿಸ್ಟ್ರಿಬ್ಯೂಟ್ ಮಾಡಲಿ ಮತ್ತೆ ಅಲ್ಲಿ ಚೇಂಜಸ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಒಳ ಮೀಸಲಾತಿ ಅಳವಡಿಸ್ಕೊಂಡು ನೇಮಕಾತಿನ ಸ್ಟಾರ್ಟ್ ಮಾಡಬೇಕು, ತುರ್ತಾಗಿ ನೇಮಕಾತಿ ಮಾಡಬೇಕಂತ ಮುಂಚೆ ಹೇಳಿದರು. ಬಟ್ ಆ 400 ಬಿಂದುದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿರೋದ್ರಿಂದ ಮತ್ತೆ ಅದನ್ನು ತಡೆ ಕೊಟ್ಟರು. ಇವಾಗ ಏನಿದೆ ಅಲ್ಲ, ಇವಾಗ ಏನು ಚೇಂಜಸ್ ಮಾಡಿದಾರಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕಂತೇಳಿ ಮತ್ತೆ ಪೊಲೀಸ್ ಇಲಾಖೆಯಿಂದ ಅಪ್ಡೇಟ್ ಆಗಿದೆ. ಮತ್ತು ಇನ್ನೊಂದು ಮಾಹಿತಿ ಏನಂದರೆ, ನೋಟಿಫಿಕೇಷನ್ ಯಾವಾಗಂತ ಕೇಳಿದಾಗ, ನೇಮಕಾತಿ ವಿಭಾಗಕ್ಕೆ ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ನೊಂದು 10 ಡೇಸ್ ಒಳಗಡೆ ನೇಮಕಾತಿನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಮಾಹಿತಿ ನೋಡಿ, 10 ಡೇಸ್ ಒಳಗಡೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾಹಿತಿ ಸಿಕ್ಕಿರೋದು. ಆಲ್ಮೋಸ್ಟ್ 10 ಡೇಸಲ್ಲಿ ಆಗ್ಬೋದು. ಯಾಕಂದರೆ ಇದು 400 ಬಿಂದುದು ರೋಸ್ಟರ್ ಏನಿತ್ತಲ್ಲ ಇದು ಆಲ್ಮೋಸ್ಟ್ ಎಲ್ಲ ಫೈನಲೈಸ್ ಆಗಿ ಇದರಲ್ಲೆಲ್ಲ ತಿದ್ದುಪಡಿಗಳು ಏನಿತ್ತಲ್ಲ ಅದನ್ನೆಲ್ಲ ಕರೆಕ್ಷನ್ ಆಗಿ ಪೊಲೀಸ್ ಇಲಾಖೆಗೆ ಅಪ್ಡೇಟ್ ಮಾಡ್ಕೋಬೇಕಂತೇಳಿನೂ ಆದೇಶ ಆಗಿದೆ. ಸೊ ಇವಾಗ ಒನ್ಸ್ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನೇಮಕಾತಿ ವಿಭಾಗದಿಂದನೇ ಮಾಹಿತಿ ಕೊಟ್ಟಿರೋದು 10 ಡೇಸ್ ಒಳಗಡೆ PC ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇದು ಏನು ಮಾಹಿತಿ ಇದೆಯಲ್ಲ 10 ಡೇಸ್ ಒಳಗಡೆ ಅಂತೇಳಿ, ಇದು ನೇಮಕಾತಿ ವಿಭಾಗದಿಂದ ಬಂದಿರೋ ಮಾಹಿತಿ. ಅವ್ರಿಗೆ ಕೇಳಿದಾಗ ಹೇಳಿರೋ ಮಾಹಿತಿ. ನೋಡಿ, ನಿಮ್ಮ ಸ್ಟಡಿ ಏನಿದೆಯಲ್ಲ ನೀವು ಕಂಟಿನ್ಯೂ ಮಾಡಿ. ನಾನು ಹೇಳ್ತಿರೋದು ನೋಡಿ, ನಿಮ್ಮ ಇಷ್ಟ, ನೀವು ಸ್ಟಡಿ ಕಂಟಿನ್ಯೂ ಮಾಡ್ತೀರೋ ಅಥವಾ ನೋಟಿಫಿಕೇಷನ್ ಆದಮೇಲೆ ಸ್ಟಡಿ ಕಂಟಿನ್ಯೂ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಬಟ್ ನಾನು ಹೇಳೋದೇನೆಂದರೆ ಸ್ಟಡಿನ ಕಂಟಿನ್ಯೂ ಮಾಡಿ. ಯಾಕಂದರೆ ನಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತಲ್ಲ ನಾವು ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದನ್ನು ನೋಡಿ,
ಇನ್ನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಒಂದು ಏನಾದರೂ ಅಪ್ಡೇಟ್ ಮಾಡ್ಬೋದು ಪೊಲೀಸ್ ಇಲಾಖೆಯಿಂದ. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಅದನ್ನು ಮತ್ತೆ ಅಪ್ಡೇಟ್ ಮಾಡಿ ಮತ್ತೆ 10 ಡೇಸ್ ಈ ರೀತಿ ಹೇಳೋ ಚಾನ್ಸಸ್ಸು ಇರುತ್ತೆ. ಬಟ್ ಇವಾಗ ಹೇಳಿರೋ ಮಾಹಿತಿ ಏನಂದರೆ 10 ಡೇಸ್ ಒಳಗಡೆ ನೇಮಕಾತಿನ ಮಾಡ್ತೀವಿ ಅಂತೇಳಿ ನೇಮಕಾತಿ ವಿಭಾಗದಿಂದನೇ ಮಾಹಿತಿ ಬಂದಿರೋದು. ಇಷ್ಟು ಮಾತ್ರ ಕ್ಲಿಯರಾಗಿ ಹೇಳ್ತಿದ್ದೀನಿ ನೋಡಿ. ಆಲ್ಮೋಸ್ಟ್ ಏನು ಪೊಲೀಸ್ ಇಲಾಖೆದು ಪ್ರೊಸೆಸ್ ಇತ್ತಲ್ಲ ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ನೇಮಕಾತಿ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಯಾಕಂದರೆ 400 ಬಿಂದುದು ಮೇನ್ ಅದು ಇತ್ತು, ಅದರಲ್ಲಿ ಏನು ಮಿಸ್ಟೇಕ್ಸ್ಗಳಿತ್ತಲ್ಲ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಗೋರ್ಮೆಂಟ್ ಕಡೆಯಿಂದ ಆದೇಶ ಆಗಿತ್ತು. ಅದನ್ನು ಈ ರೆಕ್ರೂಟ್ಮೆಂಟಲ್ಲಿ PC ರೆಕ್ರೂಟ್ಮೆಂಟಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು, ಅದನ್ನು ಸೇರಿಸ್ಕೋಬೇಕಾಗಿತ್ತು. ಅದನ್ನು ಸೇರಿಸ್ಕೊಂಡು ನೇಮಕಾತಿನ ಮಾಡಬೇಕು ಅಂತೇಳಿ ತುರ್ತಾಗಿ ಮಾಡಬೇಕಂತೇಳೇನೋ ಆದೇಶ ಆಗಿದೆ. ಸೊ ಈ ನೋಟಿಫಿಕೇಷನ್ ಆಗುತ್ತೆ, ಯಾಕಂದರೆ ತುಂಬ ದಿನದಿಂದ ಇದೆ. ಎಲ್ಲ ಆಲ್ಮೋಸ್ಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಬೇರೆ ಹುದ್ದೆಗಳದು ನೋಡಿ ಯಾವುದು ಪ್ರೊಸೆಸ್ದು ಅಪ್ಡೇಟ್ ಬರ್ತಿಲ್ಲ. ಬಟ್ PCದು 1 by 1 ಏನಾದರೂ ಅಪ್ಡೇಟ್ ಇದೆ ಅಂದರೆ ಇದ್ರ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಿದ್ದಾರೆ ನೋಡಿ. ಯಾರು PCಗಂತ ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ಕಂಟಿನ್ಯೂ ಮಾಡಿ ನೋಡಿ. ಕಾನ್ಸ್ಟೇಬಲ್ ಹುದ್ದೆಗಳದು ಇಷ್ಟು ಮಾಹಿತಿ ಇದೆ, ಮತ್ತು ಇದನ್ನು ಬಿಟ್ಟು ಎಕ್ಸ್ಟ್ರಾ ಮಾಹಿತಿ ಏನಿಲ್ಲ. 10 ಡೇಸ್ ಒಳಗಡೆ ಅಂತ ಹೇಳಿದ್ದಾರೆ ನೋಡಿ. ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಮತ್ತೆ ಬೇರೆ ಯಾವುದಾದ್ರೂ ಹುದ್ದೆಗಳದು ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ನಿಮಗೆ ಯಾವ ಹುದ್ದೆದು ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಸಿಕ್ಕ ಮೇಲೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.